ಸಹಕಾರಿ ರಂಗದಲ್ಲಿನ ಸೇವೆ ಜೊತೆಗೆ ಕೃಷಿ ಕ್ಷೇತ್ರ ಹಾಗೂ ಕಿರಾಣಿ ವ್ಯಾಪಾರ ಉದ್ಯಮದಲ್ಲಿ ಈಗಾಗಲೇ ಜಿಲ್ಲೆಯಾದ್ಯಂತ ಮನೆ ಮಾತಾಗಿರುವ ಶಿರಸಿಯ ಟಿಎಂಎಸ್ ಸಂಸ್ಥೆಯು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೊಸದೊಂದು ಹೆಜ್ಜೆ ನೀಡುತ್ತಿದೆ. ಶಿರಸಿಯ ರೊಟೇರಿಯನ್ ಕಿರಣ್ ಕುಮಾರ್ ಇವರ ಸಾರಥ್ಯದಲ್ಲಿ ಕಳೆದ 15 ವರ್ಷಗಳಿಂದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಯಣ ಪ್ರವಾಸೋದ್ಯಮ ಸಂಸ್ಥೆಯ ಸಹಯೋಗದೊಂದಿಗೆ ತನ್ನ ಆಸಕ್ತ ಟಿಎಂಎಸ್ ಸದಸ್ಯರಿಗಾಗಿ ಸ್ಪರ್ಧಾತ್ಮಕ ದರದಲ್ಲಿ ಪ್ರವಾಸಿ ಪ್ಯಾಕೇಜುಗಳನ್ನು ನೀಡುವ ಯೋಜನೆಗೆ ಶುಕ್ರವಾರ ಶಿರಸಿಯ ಟಿಎಂಎಸ್ ಸಭಾಭವನದಲ್ಲಿ ಚಾಲನೆ ನೀಡಲಾಯಿತು. ಯೋಜನೆಯ ಬಗ್ಗೆ ಸಂಸ್ಥೆಯ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ಮಾತನಾಡಿ, ನಮ್ಮ ಟಿಎಂಎಸ್ ಸದಸ್ಯರಿಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳಷ್ಟೇ ಅಲ್ಲದೆ ನಮ್ಮ ರಾಜ್ಯ ಹಾಗೂ ಹೊರ ರಾಜ್ಯ ಮತ್ತು ವಿದೇಶಿ ಪ್ರವಾಸಗಳನ್ನು ಗ್ರಾಹಕರ ಅಭಿರುಚಿಯ ಮೇರೆಗೆ ಪ್ರವಾಸಕ್ಕೆ ಬೇಕಾದ ಸಂಪೂರ್ಣ ಪ್ಯಾಕೇಜುಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಸಂಸ್ಥೆಯ ಸದಸ್ಯರು ಇದರ ಪ್ರಯೋಜನ ಪಡೆದುಕೊಳ್ಳಿ ಎಂದರು. ಇದೇ ವೇಳೆ ಟಿಎಂಎಸ್ ಸಂಸ್ಥೆಯಿಂದ ಜಿಲ್ಲೆಯ ಪ್ರತಿಷ್ಠಿತ ಟಿಎಸ್ಎಸ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಖರೀದಿಗಾಗಿ 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಸಂಸ್ಥೆಯ ಪ್ರಮುಖರಾದ ಎಂವಿ ಜೋಶಿ, ವೇದಾ ಹೆಗಡೆ ನೀರ್ನಳ್ಳಿ ಇವರಿಗೆ ಹಸ್ತಾಂತರಿಸಲಾಯಿತು. ಈ ಸಮಯದಲ್ಲಿ ಟಿಎಂಎಸ್ ಉಪಾಧ್ಯಕ್ಷ ಜಿಎಂ ಹೆಗಡೆ ಮುಳ್ಕಂಡ ಟಿಎಸ್ಎಸ್ ಆಸ್ಪತ್ರೆಗೆ ನೀಡಿರುವ ಸಹಾಯಧನಗಳನ್ನು ಒಳ್ಳೆಯ ಕೆಲಸಕ್ಕೆ ಸರಿಯಾಗಿ ಬಳಸಿಕೊಳ್ಳುವಂತೆ ಸಿಬ್ಬಂದಿಗಳಿಗೆ ಕಿವಿ ಮಾತು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಟಿಎಂಎಸ್ ಆಡಳಿತ ಮಂಡಳಿ ಸದಸ್ಯರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಯ್ ಹೆಗಡೆ ಮಂಡೇಮನೆ, ಪಯಣ ಪ್ರವಾಸೋದ್ಯಮ ಸಂಸ್ಥೆಯ ಮುಖ್ಯಸ್ಥ ರೊಟೇರಿಯನ್ ಕಿರಣ್ ಕುಮಾರ್, ಪರಮೇಶ್ವರ್ ನಾಯ್ಕ್, ಪ್ರಕಾಶ್ ಯಲ್ಲಾಪುರ, ವರುಣ್ ತೆಲುಗುಂದ್ಲಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹೆಸರಿನಲ್ಲಿ ಪಯಣ ಸಂಸ್ಥೆಯ ಒಂದು ಸಹಭಾಗಿತ್ವದಲ್ಲಿ ಈ ಪಯಣ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳುವಂಥ ಆಲೋಚನೆಯನ್ನು ಮಾಡಿದಾಗ ಅವರು ಬಂದು ಮುಖ್ಯವಾಗಿ ನಮಗೆ ಒಂದು ರೀತಿಯ ಒತ್ತಾಯವನ್ನು ಸಹಿತ ಮಾಡಿದ್ರು. ಈ ಕಾರ್ಯಕ್ರಮವನ್ನು ವಹಿಸಿಕೊಳ್ಳಿ, ಪ್ರತಿ ವರ್ಷ ನಾವು ಬೇರೆ ಬೇರೆ ಕಡೆಗೆ ಪ್ರಯಾಣವನ್ನು ಮಾಡ್ತಾ ಇರ್ತೇವೆ, ಅದನ್ನೆಲ್ಲ ವಿಷದವಾಗಿ ನಿಮಗೆ ತಿಳಿಸ್ತೇವೆ ಮತ್ತು ನೀವು ಈ ದಿಶೆಯಲ್ಲಿ ನಮಗೆ ಸಹಾಯ ಮಾಡಿ ಅಂತ ಹೇಳಿ ಕೇಳಿಕೊಂಡಾಗ ನಾವು ಸಿದ್ಧವಾಗಿ ಒಪ್ಪಿದ್ದೇವೆ. ಅದೇ ಪ್ರಕಾರ ಈ ಒಂದು ವ್ಯವಸ್ಥೆಯನ್ನು ಇವತ್ತಿನಿಂದ ನಾವು ಉದ್ಘಾಟಿಸಿ ನಡೆಸಿಕೊಡುವಂಥ ಒಂದು ಆಲೋಚನೆಯನ್ನು ಮಾಡ್ತಾಯಿದ್ದೆ. ಹಾಗೂ ಅದರ ಅಂಗವಾಗಿ ನಾನು ಎಲ್ಲ ಸೇರಿ ಈ ಪಯಣ ಅಂತ ಹೇಳೋದು ಪ್ರಯತ್ನ ನನಗೂ ಭಾಳ ಸರಿ ಹೆದರಿಕೆ ಆಗ್ತೀನಿ. ಅವ್ರ ಸಂಘಕ್ಕೆ ಹೋಗೋದು, ಅದರಲ್ಲಿ ಇರುವಂಥ ಮಾರ್ಗದರ್ಶಕರು, ಗೈಡ್ಸ್ ಅಂತ ಹೇಳ್ತೇವಲ್ಲ, ಅವ್ರು ಪೂರ್ಣ ಅಲಕ್ಷ್ಯವನ್ನು ಮಾಡೋದು ನಮ್ಮ ಬಗ್ಗೆ ಬರೀ ಭಾಳ ಇನ್ನಿಲ್ಲದ ತೊಂದರೆಯನ್ನು ಅನುಭವಿಸುವಂಥ ಹಲವಾರು ಸಂದರ್ಭಗಳು ಸಿದ್ಧವಾಗಿ ನನಗೆ ಅದರ ಅನುಭವವಾಗಿದೆ. ಆದ್ದರಿಂದ ಈ ಬಾರಿ ನಾವು ಪಯಣ ಸಂಸ್ಥೆಯನ್ನು ಮುಖ್ಯವಾಗಿ ಕಿರಣ್ ಮತ್ತು ಪರಮೇಶ್ವರ್ ನಾಯ್ಕರನ್ನು ಬಂದಾಗ ನಾವು ಅದನ್ನು ಹೇಳಿದ್ದು, ಇಂಥ ತೊಂದರೆ ಆಗ್ತದೆ ಇಲ್ಲ, ಅಂಥದ್ದೇನೂ ತೊಂದರೆ ಇಲ್ಲ, ವ್ಯವಸ್ಥಿತವಾಗಿ ನಾವು ಪಯಣವನ್ನು ಮಾಡ್ತೇವೆ, ಟೂರನ್ನು ಮಾಡ್ತೇವೆ, ಅದನ್ನು ಕರ್ಕೊಂಡು ಹೋಗುವಂಥ ಸಂಪೂರ್ಣ ಜವಾಬ್ದಾರಿ ನಮ್ಮದಿದೆ ಅಂತ ಹೇಳುವಂಥ ಆಶ್ವಾಸನೆಯನ್ನು ಕೊಟ್ಟರು. ಆ ಪ್ರಕಾರ ನಾವು ಮೊನ್ನೆ ಅಷ್ಟೇ ಅಸ್ಸಾಂ ಮತ್ತು ಮೇಘಾಲಯ 2 ರಾಜ್ಯಗಳಲ್ಲಿ ತಿರುಗಾಡಿಕೊಂಡು ನಿಜವಾಗಲೂ ಅತಿ ವ್ಯವಸ್ಥಿತವಾಗಿ ಮನೆಯ ಒಬ್ಬ ಕುಟುಂಬದ ಸದಸ್ಯರಾಗಿ ಅವರು ನಮ್ಮನ್ನು ಉಳಿದು ನಮ್ಮ ಸಂಗಡ ಉಳಿದು ನಮ್ಮ ಸಹಾಯವನ್ನು ಮಾಡಿ ನಮ್ಮನ್ನು ಸುರಕ್ಷಿತವಾಗಿ ಒಂದು ರೀತಿಯಿಂದ ನಿಮ್ಗೆ ಹೇಳಬೇಕು ಅಂದರೆ ನಾವು ಒಂದು ರೀತಿಯಿಂದ ಸುಯೋಗವನ್ನು ಮಾಡಿದ್ದೇವೆ. ಮತ್ತು ಈ ಸಂಸ್ಥೆಯೂ ಸಹಿತವಾಗಿ ಕಿರಣ್ ಮತ್ತು ಪರಮೇಶ್ವರ್ ಅವರ ಈ ಪಯಣ ಸಂಸ್ಥೆಯೂ ಸಹಿತವಾಗಿ ಒಂದಿಷ್ಟಿಂದ ಒಳ್ಳೆಯದನ್ನು ಮಾಡಿದೆ. ಅವರು ಒಂದು ಸೌಭಾಗ್ಯ ಅಂತ ಹೇಳುವಂಥದ್ದು ಹೇಳಿದೆ. ಯಾಕೆಂದರೆ ನಾವು ಮೊದಲನೇ ದಿವಸ ಸಾಯಂಕಾಲ ಶಿರ್ಸಿಗೆ ಬಂದು ಮುಟ್ಟಿದ್ದೇವೆ. ಆದರೆ ಮರುದಿವಸ ಬೆಳಗ್ಗೆಯಿಂದ ಇಂಡಿಗೋ ಸ್ಟ್ರೈಕ್ ಶುರುವಾಗಿದೆ. ಇಂಡಿಗೋ ವಿಮಾನದ ಸ್ಟ್ರೈಕ್ ಶುರುವಾಗಿದೆ. ಇನ್ನು 4-5-6 ದಿವಸ ಪ್ರವಾಸಿಗರೆಲ್ಲ ಇನ್ನಿಲ್ಲದ ಸಂಕಷ್ಟವನ್ನು ಅನುಭವಿಸಿದ್ದನ್ನು ತಾವೆಲ್ಲ ಪೇಪರ್ನಲ್ಲಿ ನೋಡಿದ್ದೀವಿ. ಹಾಗಾಗಿ ಒಂದು ದಿವಸ ಏನಾದರೂ ತಡ ಆಗಿದ್ದಿದ್ದರೆ ನಾವು ಅದರಲ್ಲಿ ಸಿಕ್ಕಿ ಹಾಕ್ಕೊಂಡು ನಾವು ಅರುಣಾಚಲ ಅಥವಾ ಅಸ್ಸಾಂ ಅಥವಾ ಮೇಘಾಲಯಕ್ಕಿಂತ ಇಲ್ಲಿಗೆ ಬರೋದು ಹೇಗೆ ಹೇಳುವಂಥ ಸಮಸ್ಯೆಯನ್ನು ಎದುರಿಸುವಂಥ ಪ್ರಸಂಗ
ಶಹೀದ್ ಅಬ್ದುಲ್ ಶಾ ನಮ್ಮ ಬಗ್ಗೆ ಈ ಒಂದು ಹಿನ್ನೆಲೆಯಲ್ಲಿ ಪಯಣ ಸಂಸ್ಥೆ ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅಂತ ಹೇಳುವುದರ ಜೊತೆಗೆ ಮುಂದುವರಿಯುವಾಗಿ ನಾವೀಗ ಇಂಥ ಒಂದು ಪಯಣದ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾದ್ರೆ ನಮ್ಮ ಸಂಸ್ಥೆ ಮುಖ್ಯವಾಗಿ ನಮಗೆ ರೈತ ಬಾಂಧವರು ನಮ್ಮೊಡನೆ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಇದರಲ್ಲಿ ಕಾಶಿ ಮತ್ತು ರಾಮೇಶ್ವರಕ್ಕೆ ಹೋಗುವಂಥವರು ಆ ಒಂದು ಉತ್ತರಾಯಣ ಸಂಬಂಧದಲ್ಲಿ ಕೊನೆಯ ಹಂತದಲ್ಲಿ ಹೋಗ್ತಾರೆ. ಅವರೆಲ್ಲರೂ ಇರುವಂಥವರು ಹಿರಿಯ ನಾಗರಿಕರು. ನನಗೆ ವಯಸ್ಸು 88, 90 ಆ ಸಂದರ್ಭದಲ್ಲಿ ಅವರನ್ನು ಸರಿಯಾಗಿ ನಡೆಸಿಕೊಳ್ಳುವಂಥ ಒಂದು ಜವಾಬ್ದಾರಿ ಈ ಪಯಣ ಸಂಸ್ಥೆಗೂ ಇದೆ, ನಮಗೂ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಹೇಳಿ ಇದರ ಒಂದು ಈ ವ್ಯವಸ್ಥೆ ಸರಿಯಾಗಿ ನಡೆಯಲಿ ಅಂತ ಹೇಳುವಂಥದ್ದನ್ನು ಹೇಳಿ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದೇನೆ. CSSನವರು ಏನು ಒಳಪಡಿಕೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ, ಹಾಗೆ ನೀವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ನಮಗೆ ಅದರ ಬಗ್ಗೆ ಅಷ್ಟು ಉತ್ಸಾಹ ಇರಲಿಲ್ಲ 8 ವರ್ಷದ ಕಡಿಮೆ. ಈಗಲೂ ಸಹಿತ ನಮ್ಮದು ಏನು ಬಹಳ ಅದರಲ್ಲಿ ಒಡಂಬಡಿಕೆಗಳಿಲ್ಲ, ಅವರೇ ಮುಂದಾಳತ್ವದಲ್ಲಿ ನಮ್ಮ ಸದಸ್ಯರಿಗೆ ಕಡಿಮೆ ರಿಯಾಯಿತಿ ದರದಲ್ಲಿ ಮಾಡ್ತಾ ಇದ್ದೇವೆ, ನಾವು ಮಾಡ್ತೇವೆ. ಎಲ್ಲರಿಗಿಂತ ಕಡಿಮೆ ನಮ್ಮ ಸದಸ್ಯರಿಗೆ ಪ್ಯಾಕೇಜ್ಗಳನ್ನು ನೀಡ್ತೇವೆ ಹೇಳಿ ಅವರು ಮುಂದೆ ಬಂದಿರೋದ್ರಿಂದ ನಾವು ಅವರನ್ನ ಈ ಆಡಳಿತ ಮಂಡಳಿ ಚರ್ಚೆ ಮಾಡಿ ಅವ್ರ ಸಂತಿಗೆ ಟೈಅಪ್ ಮಾಡಿಕೊಂಡು ನಮ್ಮ ಸದಸ್ಯರಿಗೆ ಹೆಚ್ಚಿನ ಒಂದು ಇದರಲ್ಲಿ ಸ್ಪರ್ಧಾತ್ಮಕ ದರದಲ್ಲಿ ಪ್ರವಾಸಿ ಪ್ಯಾಕೇಜ್ಗಳನ್ನು ನೀಡುವ ಅಂತ ಹೇಳಿ ನಿಶ್ಚಯ ಮಾಡಿ ಇವತ್ತಿಂದ ಆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. 7 ಇಯರ್ಸ್ನ ನಮ್ಮೊಟ್ಟಿಗೆ ಟೂರ್ ಮಾಡ್ತಿದ್ದಾರೆ. ಸೊ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್, ನಿಮ್ಮ ಸದಸ್ಯರಿದ್ದಾರೆ ಕೆಲಸ ಮಾಡುವ ಟೂರ್ ಸರ್. ಸೊ ಇಲ್ಲಿ ಕಡಿಮೆ ದರ ಅನ್ನೋದ್ರಿಂದ ಕ್ವಾಲಿಟಿ ಟೂರನ್ನು ಕೊಡ್ತಾ ಇದ್ದೇವೆ. ಟೋಟಲಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗಬಾರ್ದು, ಟೂರಿಗೆ ಹೋದಾಗ ಏನು ಸಮಸ್ಯೆ ಆಗಬಾರ್ದು ಆ ರೀತಿಯ ಟೂರನ್ನು ಕಂಡಕ್ಟ್ ಮಾಡುವಾಗ ಮಾಡ್ತಾ ಇದ್ದೇವೆ. ಸೊ ನಮ್ಮಲ್ಲಿ ತೀರ್ಥಯಾತ್ರೆಯನ್ನು ಬೇರೆ ಬೇರೆ ಅವರಿಗೆ ಯಾವುದು ಇಂಟ್ರೆಸ್ಟ್ ಇದೆ, ಟೂರಿಗೆ ಪ್ರವಾಸಿಗರಿಗೆ ಎಲ್ಲಿ ಇಂಟ್ರೆಸ್ಟ್ ಇದೆ ಅಲ್ಲಿ ನಾವು ಪ್ಯಾಕೇಜ್ಗಳನ್ನು ಮಾಡಿಕೊಡ್ತೇವೆ. ಬಹುಶಃ TSS ಆಸ್ಪತ್ರೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಶಿರ್ಸಿ ಸುತ್ತಮುತ್ತಲಿನ ಎಲ್ಲರಿಗೂ ರೋಗಿಗಳಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸೇವೆಯನ್ನು ಒದಗಿಸುತ್ತಾ ಬಂದಿದೆ. ದಿನದಿಂದ ದಿನಕ್ಕೆ ರೋಗಿಗಳ ಸಂಖ್ಯೆಯೂ ಜಾಸ್ತಿ ಆಗ್ತದೆ. ನಾವು ಕೂಡ ನಮ್ಮ ಕೈಯಲ್ಲಿ ಆದಷ್ಟು ಪ್ರಮಾಣದಲ್ಲಿ ಸೇವೆಯನ್ನು ನೀಡ್ತಾ ಬಂದಿದ್ದೀವಿ. ತಜ್ಞ ಡಾಕ್ಟರ್ಗಳಿದ್ದಾರೆ, ಒಳ್ಳೆ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಇದ್ದಾರೆ. ಪ್ರತಿದಿನ ಹೊಸ ಆದಷ್ಟು ಇಲ್ಲಿ ವ್ಯವಸ್ಥೆಯಲ್ಲಿ ಹೇಗಿದ್ದು ಅವೆಲ್ಲ ಆಗ್ತಾ ಇದೆ. ಇನ್ನು ಆಗದೆ ಹೋದರೆ ನಾವು ಬೇರೆ ಕಡೆ ಕಳಿಸ್ತಾ ಕೂಡ ಇದ್ದೀವಿ. ಆದರೆ ಈ ತುರ್ತು ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ನ ಅಗತ್ಯವಿದೆ. ಮೊದಲಿತ್ತು, ಅದೆಲ್ಲ ತಮಗೆಲ್ಲ ಗೊತ್ತಿದೆ. ಆದರೂ ಕೂಡ ನಾವು ನಿಮ್ಮ ಸಂಸ್ಥೆಯಿಂದಲೂ ಕೂಡ ಎಲ್ಲ ಕಡೆಯಿಂದಲೂ ಡೊನೇಷನ್ ಕೇಳ್ತಾ ಇದ್ದೀವಿ. ಆದಷ್ಟು ನಮ್ಮ TSS ಆಸ್ಪತ್ರೆಯಿಂದಲೂ ಕೂಡ ನಾವು ಬ್ಯಾಂಕಲ್ಲಿ ಕೂಡ ಲೋನ್ ಮಾಡಿ ತೊಗೊಂಡಿದ್ದೀವಿ. ತಮ್ಮ ಸಂಸ್ಥೆಯಿಂದ ಇವತ್ತು 5 ಲಕ್ಷ ನಮ್ಮ ಆಂಬ್ಯುಲೆನ್ಸ್ ಖರೀದಿಗಾಗಿ ಕೊಟ್ಟಿದ್ದೀರಿ. ತುಂಬ ನಮ್ಮ ಆಸ್ಪತ್ರೆಯ ಪರವಾಗಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿಗಳು ಹಾಗೂ ಎಲ್ಲ ನಿರ್ದೇಶಕರ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿಗಳ ಪರವಾಗಿ ನಮ್ಮ TSS ಸಂಸ್ಥೆಗೆ ತುಂಬುವುದರಿಂದ ಧನ್ಯವಾದಗಳು. ಆಂಬ್ಯುಲೆನ್ಸ್ ಖರೀದಿಗೆ ಇಷ್ಟು ಹಣ ಏನು ಸಾಕಾಗಲ್ಲ ಅಂತ, ಹಾಗಾಗಿ ತಮ್ಮ ಸಂಸ್ಥೆಯಿಂದ ಇನ್ನೂ ಹೆಚ್ಚು ನಾವು ಕೂಡ ನಿರೀಕ್ಷೆ ಇದ್ದೇವೆ. ಯಾಕೆಂದರೆ ಇದು TSS ಆಸ್ಪತ್ರೆ ಅಲ್ಲ, ಪ್ರತ್ಯೇಕ ಎಲ್ಲ ವ್ಯವಹಾರನೂ ಪ್ರತ್ಯೇಕನೇ ಕೂಡ ಒಂದು ಶ್ರೀಪಾದ ಹೆಗ್ಡೆ ಅವರ ಹೆಸರಲ್ಲಿ TSS ಸಂಸ್ಥೆನ TSS ಆಸ್ಪತ್ರೆ ಅಂತ ಇದೆ ಅಲ್ಲ, ಪ್ರತಿಯೊಂದು ವ್ಯವಹಾರನೂ ಪ್ರತ್ಯೇಕನೇ ಇದೆ, ಯಾವುದು ಹಣಕಾಸಿಂದ ಇಲ್ಲ ಕೂಡ. ಹಾಗಾಗಿ ಎಲ್ಲರ ಆಸ್ಪತ್ರೆ ನಮ್ಮ ಶಿರ್ಸಿ ಸುತ್ತಮುತ್ತಲಿನ ಎಲ್ಲ ರೋಗಿಗಳಿಗೆ ಅಥವಾ ನಮ್ಮ ರೈತ ಬಾಂಧವರಿಗೆ ಎಲ್ಲರಿಗೂ ಕೂಡ ಒಳ್ಳೆ ಸೇವೆ ನೀಡ್ತಾ ಇದೆ. ಹಾಗಾಗಿ ನಮ್ಮ ಆಸ್ಪತ್ರೆ ಅಂತ ತಿಳಿದು ತಾವು ವೈಯಕ್ತಿಕವಾಗೂ ಕೊಡಬಹುದು. ನನ್ನ ಮಟ್ಟಿಗೆ ಕಮಿಟಿ ತರವಾಗಿ ಜವಾಬ್ದಾರಿ ಯಾರಿಗೂ ಇಲ್ಲ. ನಾಳೆ ಪೇಪರ್ನಲ್ಲಿ ಹಾಕ್ತೀರಿ, ನಾಳೆ ಯಾರ್ಯಾರೋ ಬಂದರೆ ಯಾರೋ ಏಜೆಂಟ್ರು ಮಾಡ್ಕೊಳ್ತಾರೆ, ಇವರು ಅಟೆಂಡ್ ಆಗಿಬಿಡ್ತಾರೆ. ನಾನು ನೋಡಿದ್ದೇವೆ, ನಾನು ಅನುಭವಿಸಿದೆ. ಇಂಥ ಏಜೆಂಟ್ಗಳು ಮಾಡಿ ನಾನು ಹೋಗಿ ಕಡೆಗೆ ಕೊಟ್ಟು ಹೋಯಿತು. ನಾನು ಅಲ್ಲಿಂದ ಬರಬೇಕಾದ್ರೆ ಏನು ಬೇಕು ಅಂದರೆ ಕೆಲಸ ಮಾಡಬಾರ್ದು. TMS ಹಾಕ್ಬೇಕಾದ್ರೂ ಕಮಿಟಿ ಆಗಬೇಕು, ಇದು ಆಗೋದಿಲ್ಲ. ಈಗ ಮಾಡೋದೆಲ್ಲ ಸರಿ, ಮಾಡಿ ತಪ್ಪನ್ನು ನಾನು ಹೇಳಿದ್ದೀನಿ.
ಮಾಡಿದ ನಂತರ ಸರಿಯಾಗಿ ಎಲ್ಲೆಲ್ಲಿ ಏನು ಮಾಡಬೇಕು ಎಲ್ಲದೂ ಮಾಡಬೇಕು. ಎಲ್ಲದೂ ನಾನು ಮಾಡ್ತೇನೆ. ಎಲ್ಲದೂ ಇಲ್ಲ, ಯಾವುದು ಎಲ್ಲದೂ ಇಲ್ಲ ಹೇಳಿ ಯಾವುದೂ ಇರೋದಿಲ್ಲ. ಈಗ ಅದಕ್ಕೊಂದು ಉತ್ತರ ಹೇಳೋಂಥ ಜನ ಬೇಕಲ್ಲ, ಏನು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.